ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ನಾವು ಬಸ್ಸಲ್ಲಿ ತಿರುಪತಿಗೆ ಹೊರಟಿದ್ವಿ. ನಾನು ನನ್ನ ಮಗಳು ಗುಬ್ಬಿಯಿಂದ ಬಸ್ಸಿಗೆ ಹೋದ್ವಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ 1068 ರೂಪಾಯಿ ತೊಗೊಂಡ್ರು 3 ಜನಕ್ಕೆ. ನಾನು ನನ್ನ ಮಗಳು ಮತ್ತು ಪೂಜಾ ಹೋಗಿದ್ವಿ. ಅಲ್ಲಿಂದ ಆರಾಮಾಗಿ ಹೋಗ್ಬೋದು KSRTC ಬಸ್ಸಲ್ಲಿ, ಏನು ಪ್ರಾಬ್ಲಮ್ ಆಗಲ್ಲ. ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಅಂತೂ ಇಂತೂ ತಿರುಪತಿಗೆ ರೀಚ್ ಆದಾಗ ನೈಟ್ 2 ಗಂಟೆ ಆಗಿತ್ತು. ಇಲ್ಲಿಂದನೇ ಬೆಟ್ಟ ಹತ್ತ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಲಗೇಜ್ ಕೌಂಟ್ರಿಗೆ ಹೋದ್ವಿ ಲಗೇಜ್ ಇಡೋಕ್ಕೆ. ಮುಂಚೆನೇ ನಾವು ಬೆಟ್ಟ ಹತ್ತಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವತ್ತು ಅಮಾವಾಸ್ಯೆ ಇರೋದ್ರಿಂದ ಫುಲ್ ರಶ್ ಇತ್ತು. ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಶ್ರೀನಿವಾಸನಿಗೆ ಕಾಯಿ ಹೊಡೆದು ಅಲ್ಲಿಂದ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಅಲ್ಲೆಲ್ಲ ಪೂಜೆ ಮುಗಿಸಿ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಗೋವಿಂದ ಅಂತ ಬೆಟ್ಟ ಹತ್ತಿದ್ರೆ ಹತ್ತದಂಗೆ ಕಾಣಿಸಲ್ಲ. ತಿರುಪತಿ ತಿಮ್ಮಪ್ಪ ನಮ್ಮ ಮನೆ ದೇವರು. ಪ್ರತಿ ಸಲ ನಾನು ತಿರುಪತಿಗೆ ಹೋದಾಗಲೂ ಬೆಟ್ಟ ಹತ್ಕೊಂಡೇ ದರ್ಶನ ಮಾಡೋದು. ಬೆಟ್ಟದ ಹತ್ರ ಹೋಗ್ತಾ ಅಲ್ಲಿ ಮಧ್ಯೆ ಎಲ್ಲ ನಾಮ ಇಡ್ತಾ ಇರ್ತಾರೆ. ಅದನ್ನ ಹಿಡಿಸ್ಕೊಂಡು ನಿಜವಾಗ್ಲೂ ನಾವಿಲ್ಲಿ ಯಾವ್ದಾರ ಬೆಟ್ಟ ಹತ್ತುತ್ತೀವಿ ಅಂದರೆ ಎಷ್ಟು ಕಾಲು ನೋವಾಗುತ್ತೆ. ತಿರುಪತಿಗೆ ಹೋಗಿ ಬಂದರೆ ಸ್ವಲ್ಪನೂ ಕಾಲೇ ನೋವಾಗಲಿಲ್ಲ. ನನ್ನ ಅಪ್ಪನ ದರ್ಶನ ಮಾಡಿದ್ರೆ ಸಾಕು, ಕಾಲು ನೋವೆಲ್ಲ ಹೊರಟೋಗುತ್ತೆ. ಇಲ್ಲಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತವೆ, ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ನಮಗನ್ಸುತ್ತೆ ಯಾವಾಗಪ್ಪ ನಾವು ದರ್ಶನ ಮಾಡೋದು ಅಂತ. ತಿಮ್ಮಪ್ಪನ ಬೆಟ್ಟಕ್ಕೆ ಹತ್ತಿದಾಗ ಅರ್ಧದಲ್ಲಿ ಹೋದಾಗ ಮಾರುತಿ ದೇವಸ್ಥಾನ ಇರುತ್ತೆ. ಅಲ್ಲಿ ದರ್ಶನ ಮಾಡಿಕೊಂಡು ಮುಂದೆ ಸಾಗಬೇಕು. ಮುಂದೆ ಹೋಗ್ತಾ ಬೆಟ್ಟ ಹತ್ತೋಕ್ಕೆ ಇನ್ನೂ ಒಂದು 3/4 ಭಾಗ ಇರುತ್ತೆ. ಆವಾಗ ಮೊಳಕಾಲಲ್ಲಿ ನಮ್ಮ ಏನಾದರೂ ಮನಸ್ಸಲ್ಲಿ ಹರಕೆ ಮಾಡ್ಕೊಂಡು ಹತ್ತಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಬೆಟ್ಟ ಹತ್ತಾದಮೇಲೆ ಅಲ್ಲಿ ಕಲ್ಯಾಣಿಗೆ ಹೋಗ್ಬಿಟ್ಟು ಕಲ್ಯಾಣಿನಲ್ಲಿ ಮುಳುಗಿ ಏನೋ ಒಂಥರ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ, ಬೆಟ್ಟ ಹತ್ತಿರ್ತೀವಿ ಅದಕ್ಕೂ ತಣ್ಣೀರಲ್ಲಿ ಮುಳುಗೋದಕ್ಕೂ ತುಂಬಾ ಖುಷಿಯಾಗುತ್ತೆ ಮನಸ್ಸಿಗೆ. ಅಲ್ಲಿ ಪುಷ್ಕರಣಿ ಅಂತ ಅದರ ಹೆಸರು. ಅಲ್ಲಿಂದ ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗೀತು. ನಾವು ಹೋಗಿದ್ದ ದಿವಸ ಅಮಾವಾಸ್ಯೆ ಇರೋದ್ರಿಂದ ತಿರುಪತಿನಲ್ಲಿ ವಿಶೇಷವಾದ ಪೂಜೆ ಇತ್ತು. ಆನೆ ಎಲ್ಲ ಬಂದಿತ್ತು. ತಿರುಪತಿ ದರ್ಶನ ಸುಮ್ಮನೆ ಆಗಲ್ಲ, ತಿಮ್ಮಪ್ಪ ಅನುಗ್ರಹ ಇರಬೇಕು. ತಿಮ್ಮಪ್ಪ ಕರೆಸ್ಕೊಂಡ್ರೆ ಮಾತ್ರ ನಾವು ತಿರುಪತಿಗೆ ಹೋಗೋಕ್ಕಾಗೋದು. ಯಾರಾದರೂ ತಿರುಪತಿ ಕರೆದ್ರೆ ನಾನು ಬರಲ್ಲ ಅಂತ ಹೇಳ್ಬೇಡಿ, ತಿಮ್ಮಪ್ಪ ನಿಜ ದರ್ಶನ ಕೊಡಲ್ಲ. ಏನು ಅಂತಂದರೆ, ನಾವು ನೆಕ್ಸ್ಟ್ ಟೈಮ್ ನಮಗೆ ಪುಣ್ಯ ಇದ್ದರೆ ನೋಡ್ತೀವಿ ಅಂತ ಹೇಳಿ. ತಿಮ್ಮಪ್ಪನ ದೇವಸ್ಥಾನಕ್ಕೆ ಯಾರೂ ಅಷ್ಟೇ ಕರೆದ ತಕ್ಷಣ ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ತಿಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ತೆ.